ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ವಾಚ್ ಮೈ ವಿಡಿಯೋಸ್ ಆ್ಯಂಡ್ ಎನ್ಕರೇಜ್ ಮೈ ವಿಡಿಯೋಸ್. ಸೊ ಮೈ ವಿಡಿಯೋಸ್ ಇಟ್ ವಿಲ್ ಬಿ ವೆರಿ ಯೂಸ್ಫುಲ್ ಫಾರ್ SSLC ಸ್ಟೂಡೆಂಟ್ಸ್. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಹ್ಯೂಮನ್ ಐ ಆ್ಯಂಡ್ ಕಲರ್ಫುಲ್ ವರ್ಲ್ಡ್, ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಫಾರ್ ಎಕ್ಸಾಮಿನೇಷನ್. ಸೊ ಈ ಚಾಪ್ಟರ್ನ ನಾವು ಪಾರ್ಟ್ 1 ಇವತ್ತು ನಾವು ಸ್ಟಡಿ ಮಾಡ್ತಾ ಹೋಗೋಣ. ಸೊ ನಾವು ಈ ಪಾರ್ಟ್ 1ನಲ್ಲಿ ನಾವು ಯಾವುದೇ ಆಬ್ಜೆಕ್ಟ್ನ ನೋಡಬೇಕು ಅಂದರೂ ಕೂಡ ವಿತೌಟ್ ಲೈಟ್ ವಿ ಕೆನಾಟ್ ಸಿ ಎನಿ ಆಬ್ಜೆಕ್ಟ್. ಸೊ ನೋ ಆಬ್ಜೆಕ್ಟ್ ಕ್ಯಾನ್ ಬಿ ಸೀನ್ ಇನ್ ದ ಡಾರ್ಕ್. ಕತ್ಲಲ್ಲಿ ಯಾವುದೇ ಆಬ್ಜೆಕ್ಟ್ಗಳನ್ನು ನಾವು ನೋಡೋದಕ್ಕಾಗೋದಿಲ್ಲ. ಬೆಳಕಿದೆ, ಕಣ್ಣಿಲ್ಲ, ನೋಡೋಕ್ಕಾಗೋದಿಲ್ಲ. ಕಣ್ಣಿದೆ, ಬೆಳಕಿಲ್ಲ, ಆಗಲೂ ನೋಡೋಕ್ಕಾಗೋದಿಲ್ಲ. ಇಫ್ ಯು ವಾಂಟ್ ಟು ಸಿ ದ ಕಲರ್ಫುಲ್ ವರ್ಲ್ಡ್, ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬಳಸಿದ್ದಾನೆ ಪದನ, ಕಲರ್ಫುಲ್ ವರ್ಲ್ಡ್ ಅಂತ ಹಾಕಿದ್ದಾನೆ. ಸೊ ಹ್ಯೂಮನ್ ಐ ಈಸ್ ಸೀಯಿಂಗ್ ದ ಕಲರ್ಫುಲ್ ವರ್ಲ್ಡ್. ಇಫ್ ಯು ವಾಂಟ್ ಟು ಸಿ ದ ಕಲರ್ಫುಲ್ ವರ್ಲ್ಡ್, ವಾಟ್ ವಿ ನೀಡ್ ದ ಐ. ನಾಟ್ ಓನ್ಲಿ ದ ಐ, we need light also. With the help of the light, our eyes can see the beautiful and colorful world. ಸೊ ಈ ಚಾಪ್ಟರ್ನಲ್ಲಿ ನಮ್ಮ ಕಣ್ಣಿನ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಹೋಗೋಣ. ಸೊ ಕಣ್ಣಿನಲ್ಲಿ ಯಾವ ಯಾವ ಪಾರ್ಟ್ಸು ಬರುತ್ತೆ, ಆ ಪಾರ್ಟ್ಸ್ಗಳು ಏನೇನು ಕೆಲಸನ ಮಾಡುತ್ತೆ, ಜೊತೆಗೆ ಪಾರ್ಟ್ಸ್ ಆ್ಯಂಡ್ ಫಂಕ್ಷನ್ಸ್ ಆಫ್ ದ ಐಸ್, ಜೊತೆಗೆ ಡಿಫೆಕ್ಟ್ಸ್ ಆಫ್ ದ ಐಸ್, ಜೊತೆಗೆ ಸೋ ಮೆನಿ ಫೆನಾಮಿನನ್ಸ್ ವಿ ಹ್ಯಾವ್ ಟು ಸ್ಟಡಿ ಇನ್ ದಿಸ್ ಚಾಪ್ಟರ್. ಸೊ ಪಾರ್ಟ್ 1ನಲ್ಲಿ ಇವತ್ತು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾವು ಹ್ಯೂಮನ್ ಐ ಆ್ಯಂಡ್ ಕಲರ್ಫುಲ್ ವರ್ಲ್ಡ್ನಲ್ಲಿ ನಾವು ಸ್ಟಡಿ ಮಾಡ್ತಾ ಹೋಗೋಣ. ಸೊ ಅದರೊಳಗಡೆ ನಾವು ಹ್ಯೂಮನ್ ಐ ಆ್ಯಂಡ್ ಕಲರ್ಫುಲ್ ವರ್ಲ್ಡಲ್ಲಿ ಮೊದಲನೇ ಪಾರ್ಟ್ನಲ್ಲಿ ವಿ ವಿಲ್ ಸ್ಟಡಿ ಅಬೌಟ್ ದ ಪಾರ್ಟ್ಸ್ ಆ್ಯಂಡ್ ಫಂಕ್ಷನ್. ಸೊ ಪಾರ್ಟ್ ಆ್ಯಂಡ್ ಫಂಕ್ಷನ್ಸ್ ಆಫ್ ಹ್ಯೂಮನ್ ಐ ಬಗ್ಗೆ ನಾವು ಇವತ್ತಿನ ಕ್ಲಾಸ್ನಲ್ಲಿ ನಾವು ಈ ವಿಡಿಯೋದಲ್ಲಿ ಸ್ಟಡಿ ಮಾಡ್ತಾ ಹೋಗೋಣ. ಸೊ ಮೊದಲನೇದಾಗಿ ನಮ್ಮ ಐ ಬಗ್ಗೆ ನಾವು ನೋಡ್ತಾ ಹೋಗೋಣ. ದ ಫಸ್ಟ್ ಪಾರ್ಟ್ ಆಫ್ ದ ಐ ಈಸ್ ಕಾಲ್ಡ್ ಸ್ಕ್ಲೀರಾ. ಹಾಗಾದರೆ ಸ್ಕ್ಲೀರಾ ಅಂದರೆ ಏನು? ನಮ್ಮ ಕಣ್ಣಿನ ವೈಟ್ ಪಾರ್ಟ್ ಇದೆಯಲ್ಲ, ದ ವೈಟ್ ಕಲರ್ ಆಫ್ ದ ಐ, ದ ವೈಟ್ ಪಾರ್ಟ್ ಆಫ್ ದ ಐ ಈಸ್ ಕಾಲ್ಡ್ ಸ್ಕ್ಲೀರಾ. ನಮ್ಮ ಕಣ್ಣಿನ ವೈಟ್ ಪಾರ್ಟ್ ಇದೆಯಲ್ಲ, ಅದನ್ನು ವೈಟ್ ಕಲರ್ ಪಾರ್ಟ್ ಇದೆಯಲ್ಲ, ಅದನ್ನು ಸ್ಕ್ಲೀರಾ ಅಂತ ಕರಿತೀವಿ. ಹಾಗಾದ್ರೆ ಈ ಸ್ಕ್ಲೀರಾ ಏನು ಮಾಡುತ್ತೆ? ಸೊ ಐಗೆ ಶೇಪನ್ನ ಕೊಡೋದ್ರ ಜೊತೆಗೆ ಐನ ಯಾವಾಗಲೂ ಮಾಯಿಸ್ಟ್ ಆಗಿ ಒದ್ದೆ ಆಗಿಡುತ್ತೆ. ಸೊ ಇಟ್ ಆಲ್ವೇಸ್ ಕೀಪ್ಸ್ ದ ಐ ಇನ್ ಮಾಯಿಸ್ಟ್ ಕಂಡೀಷನ್. ವಾಟ್ ಈಸ್ ದ ವೈಟ್ ಕಲರ್ ಪಾರ್ಟ್ ಆಫ್ ದ ಐ ಈಸ್ ಕಾಲ್ಡ್? ಇಟ್ ಈಸ್ ಕಾಲ್ಡ್ ಸ್ಕ್ಲೀರಾ. ಇಟ್ ಆಲ್ವೇಸ್ ಕೀಪ್ಸ್ ದ ಐ ಇನ್ ಮಾಯಿಸ್ಟ್ ಕಂಡೀಷನ್. ಇಷ್ಟನ್ನ ನೀವು ಸ್ಕ್ಲೀರಾದಲ್ಲಿ ತಿಳ್ಕೋಬೇಕು. ಈ ಸ್ಕ್ಲೀರಾದ ನಂತರ ನಾವು ಎರಡನೇ ಪಾರ್ಟಿಗೆ ಹೋಗೋಣ. ದಟ್ ಈಸ್ ಕಾಲ್ಡ್ ಆಸ್ ಐರಿಸ್. ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇ ಐರಿಸ್. ಐರಿಸ್ ಈಸ್ ದ ಸೆಕೆಂಡ್ ಪಾರ್ಟ್ ಆಫ್ ದ ಐ. ಹಾಗಾದ್ರೆ ಈ ಐರಿಸ್ ಬಗ್ಗೆ ಏನು ತಿಳ್ಕೋಬೇಕು? ನಮ್ಮ ಕಣ್ಣಿನ ಕಲರ್ ಪಾರ್ಟ್ ಇದೆಯಲ್ಲ, ವೈಟ್ ಪಾರ್ಟನ್ನ ಸ್ಕ್ಲೀರಾ ಅಂದ್ವು ನಾವು. ಹಾಗಾದ್ರೆ ವಾಟ್ ಈಸ್ ಐರಿಸ್? ಐರಿಸ್ ಈಸ್ ದಿ ಕಲರ್ ಪಾರ್ಟ್ ಆಫ್ ದಿ ಐ. The color part of the eye is called as iris. ಹಾಗಾದ್ರೆ ಈ ಐರಿಸ್ದು ಫಂಕ್ಷನ್ ಏನು? The function of the iris is to control the size of the pupil. ಇಲ್ಲಿದೆಯಲ್ಲ ಪ್ಯೂಪಿಲ್, ಈ ಪ್ಯೂಪಿಲ್ಲಿನ ಸೈಜನ್ನು ಕಂಟ್ರೋಲ್ ಮಾಡೋನು ಐರಿಸು. ಹೂ ವಿಲ್ ಕಂಟ್ರೋಲ್ ದ ಸೈಜ್ ಆಫ್ ದ ಪ್ಯೂಪಿಲ್? ಫಾರ್ ಎಕ್ಸಾಂಪಲ್, ನಾವೆಲ್ಲೋ ಹೋಗ್ತಾ ಇರ್ತೀವಿ, ಬೆಳಕು ಸ್ವಲ್ಪ ಕಡಿಮೆ ಆಗುತ್ತೆ, ನಾವು ಕಣ್ಣನ್ನು ದೊಡ್ಡದು ಮಾಡ್ತೀವಿ. ವಿ ವಿಲ್ ಇನ್ಕ್ರೀಸ್ ದ ಸೈಜ್ ಆಫ್ ದ ಪ್ಯೂಪಿಲ್. ಅದೇ ನಮ್ಮ ಕಣ್ಣಿಗೆ ತುಂಬ ಬೆಳಕು ಬೀಳುತ್ತೆ, ಅವಾಗ ಕಣ್ಣನ್ನು ಚಿಕ್ಕದಾಗಿ ಮಾಡ್ತೀವಿ. ಸೊ ಬ್ರೈಟ್ ಲೈಟು ಬಿದ್ದಾಗ ಆ ಲೈಟಿಂದ ನಾವು ದೂರ ಹೋಗೋಕ್ಕೆ ಕಣ್ಣನ್ನು ಚಿಕ್ಕದು ಮಾಡ್ಕೊತೀವಿ. ಹಾಗಾದರೆ ಕಣ್ಣಿನ ಅಂದರೆ ಪ್ಯೂಪಿಲ್ಲಿನ ಸೈಜನ್ನು ಇನ್ಕ್ರೀಸ್ ಮಾಡೋದು, ಪ್ಯೂಪಿಲ್ಲಿನ ಸೈಜನ್ನು ಡಿಕ್ರೀಸ್ ಮಾಡೋದು, ಎರಡೂ ಕೂಡ ಈ ಐರಿಸ್ದು ಕೆಲಸ. What is the second part of the eye is called iris. What is the function of the iris? What is iris? Iris is the color part of the eye. ನೀವು ಕಣ್ಣಿನ ಅಬ್ಸರ್ವ್ ಮಾಡಿದ್ರೆ ಕೆಲವರು ಕಣ್ಣಿನ ಆ ಪಾರ್ಟು ಕೆಲವು ಬ್ರೌನ್ ಕಲರ್ ಇರುತ್ತೆ, ಕೆಲವು ಗ್ರೀನ್ ಕಲರ್ ಇರುತ್ತೆ. ಕೆಲವು ಗ್ರೀನ್ ಕಲರ್ ಇದ್ರೆ ನಾವು ಬೆಕ್ಕಿನ ಕಣ್ಣು ಅಂತೀವಿ.
ಸೊ ಬ್ರೌನು, ದೆನ್ ಬ್ರೌನ್ ಕಲರ್ ಇರುತ್ತೆ, ದೆನ್ ಬ್ಲಾಕ್ ಕಲರ್ ಇರುತ್ತೆ, ಗ್ರೀನ್ ಕಲರ್ ಇರುತ್ತೆ. ಸೊ ಡಿಫ್ರೆಂಟ್ ಕಲರ್ ಪಾರ್ಟ್ ಆಫ್ ದ ಐ ವಿಲ್ ಬಿ ದೇ, ಅಂಡ್ ದಟ್ ಕಲರ್ ಪಾರ್ಟ್ ಆಫ್ ದ ಐ, ವೈಟ್ ಪಾರ್ಟ್ ಆಫ್ ದ ಐ ಈಸ್ ಕಾಲ್ಡ್ ಸ್ಕ್ಲೀರಾ, ಕಲರ್ ಪಾರ್ಟ್ ಆಫ್ ದ ಐ ಈಸ್ ಕಾಲ್ಡ್ ಐರಿಸ್ ಅಂತ ಕರಿತೀವಿ. ಐರಿಸ್ನ ಕೆಲಸ ಟು ಕಂಟ್ರೋಲ್ ದ ಸೈಜ್ ಆಫ್ ದ ಪ್ಯೂಪಿಲ್. ಪ್ಯೂಪಿಲ್ನ ಸೈಜನ್ನು ಕಂಟ್ರೋಲ್ ಮಾಡೋದೇ ಐರಿಸ್ಸಿನ ಕೆಲಸ. ಹಾಗಾದ್ರೆ ಲೆಟ್ ಅಸ್ ಗೋ ಫಾರ್ ದ ಥರ್ಡ್ ಪಾರ್ಟ್ ಆಫ್ ದ ಐ, ದಟ್ ಈಸ್ ಕಾಲ್ಡ್ ಆಸ್ ಪ್ಯೂಪಿಲ್. ಹಾಗಾದ್ರೆ ಪ್ಯೂಪಿಲ್ ಏನ್ ಮಾಡುತ್ತೆ? ವಾಟ್ ಈಸ್ ಪ್ಯೂಪಿಲ್? ಪ್ಯೂಪಿಲ್ ಈಸ್ ದ ಸ್ಮಾಲ್ ಓಪನಿಂಗ್. Pupil is the small opening through which the light enters into the eye. ಸೊ ಕಣ್ಣಿನ ಒಳಭಾಗಕ್ಕೆ ಲೈಟು ಎಂಟರ್ ಆಗಬೇಕು ಅಂದರೆ ಇಟ್ ಶುಡ್ ಎಂಟರ್ ಥ್ರೂ ದಿ ಸ್ಮಾಲ್ ಓಪನಿಂಗ್, ಅಂಡ್ ದಿಸ್ ಸ್ಮಾಲ್ ಓಪನಿಂಗ್ ಈಸ್ ಕಾಲ್ಡ್ ಆಸ್ ಪ್ಯೂಪಿಲ್. ಸೊ ಪ್ಯೂಪಿಲ್ ಈಸ್ ಎ ಸ್ಮಾಲ್ ಓಪನಿಂಗ್ ಥ್ರೂ ವಿಚ್ ದ ಲೈಟ್ ಎಂಟರ್ಸ್ ಇನ್ ಟು ದ ಐ, ದಟ್ ಈಸ್ ಕಾಲ್ಡ್ ಪ್ಯೂಪಿಲ್. ಸೊ ಪ್ಯೂಪಿಲ್ ಅಂದರೆ ಅರ್ಥ ಆಯ್ತಲ್ವಾ? ಸೊ ಪ್ಯೂಪಿಲ್ನ ಕಂಟ್ರೋಲ್ ಮಾಡೋನು ಯಾರು? ದಟ್ ಈಸ್ ಐರಿಸ್. Then what is pupil? Pupil is a small opening through which light enters into the eye. ಕಣ್ಣಿನ ಒಳಭಾಗಕ್ಕೆ ಲೈಟ್ ಎಂಟರ್ ಆಗೋಕ್ಕೆ ಒಂದು ಸ್ಮಾಲ್ ಓಪನಿಂಗ್ ಬೇಕು, ಅಂಡ್ ದಟ್ ಸ್ಮಾಲ್ ಓಪನಿಂಗ್ ಈಸ್ ಕಾಲ್ಡ್ ಆಸ್ ಪ್ಯೂಪಿಲ್. ಆಯಿತು. ಆಫ್ಟರ್ ಸ್ಟಡಿಂಗ್ ಅಬೌಟ್ ದಿ ಸ್ಕ್ಲೀರಾ ಮುಗೀತು, ಫಸ್ಟ್ ಪಾರ್ಟು. ಸೆಕೆಂಡ್ ಪಾರ್ಟು ಐರಿಸ್ಸು. ಥರ್ಡ್ ಪಾರ್ಟ್ ವಿ ಕಾಲ್ ಇಟ್ ಆಸ್ ದಟ್ ಈಸ್ ಪ್ಯೂಪಿಲ್, ಅಂಡ್ ದ ಫೋರ್ತ್ ಪಾರ್ಟ್ ಈಸ್ ಕಾಲ್ಡ್ ಆಸ್ ಕಾರ್ನಿಯಾ. ಸೊ ಕಾರ್ನಿಯಾ ಈಸ್ ದ ಫೋರ್ತ್ ಪಾರ್ಟ್ ಆಫ್ ದ ಐ. ಹಾಗಾದ್ರೆ ಈ ಕಾರ್ನಿಯಾ ಏನಿದು? ಕಾರ್ನಿಯಾ ಈಸ್ ದ ಬಲ್ಜ್ಡ್ ಪಾರ್ಟ್. ನೋಡಿ ಇಲ್ಲಿ ಬಲ್ಜ್ಡ್ ಪಾರ್ಟ್, ಬಲ್ಜ್ ಆಗಿದೆ ನೋಡಿ, ಉಬ್ಬಿರುವಂತಹ ಭಾಗ. ಬಲ್ಜ್ಡ್ ಅಂದರೆ ಉಬ್ಬಿರೋ ಭಾಗ. ಈ ಬಲ್ಜ್ಡ್ ಪಾರ್ಟ್ ಆಫ್ ದ ಐ ಇದೆಯಲ್ಲ, ದ ಬಲ್ಜ್ಡ್ ಪಾರ್ಟ್ ಆಫ್ ದ ಐ ಈಸ್ ಕಾಲ್ಡ್ ಕಾರ್ನಿಯಾ. ವಾಟ್ ಈಸ್ ಕಾರ್ನಿಯಾ? ಕಾರ್ನಿಯಾ ಈಸ್ ದಿ ಬಲ್ಜ್ಡ್ ಪಾರ್ಟ್ ಆಫ್ ದ ಐ. ಹಾಗಾದ್ರೆ ಈ ಕಾರ್ನಿಯಾ ಕೆಲಸ ಏನು? ಇಟ್ ಈಸ್ ಎ ಟ್ರಾನ್ಸ್ಪರೆಂಟ್ ಮೆಟೀರಿಯಲ್ ಅಂಡ್ ಮೋಸ್ಟ್ ಆಫ್ ದ ರಿಫ್ರಾಕ್ಷನ್ ವಿಲ್ ಅಕ್ಕರ್ಸ್ ಇನ್ ಕಾರ್ನಿಯಾ. ಕಾರ್ನಿಯಾನ ನಾವು ಬಲ್ಜ್ಡ್ ಪಾರ್ಟ್ ಅಂತ ಕರಿತೀವಿ. ಹಾಗಾದ್ರೆ ಕಾರ್ನಿಯಾದು ಕೆಲಸ ಏನು? ಇದರ ಕೆಲಸ ಇಟ್ ಈಸ್ ಎ ಟ್ರಾನ್ಸ್ಪರೆಂಟ್ ಮೆಟೀರಿಯಲ್ ಅಂಡ್ ಮೋಸ್ಟ್ ಆಫ್ ದ ರಿಫ್ರಾಕ್ಷನ್ಸ್ ಅಕ್ಕರ್ಸ್ ಇನ್ ಕಾರ್ನಿಯಾ. ಸೊ ಹೆಚ್ಚಿನ ಭಾಗ ರಿಫ್ರಾಕ್ಷನ್ ಆಗೋದು ಎಲ್ಲಪ್ಪ ಅಂದರೆ ಕಾರ್ನಿಯಾದಲ್ಲಿ. ಹಾಗಾದ್ರೆ ವಿಚ್ ಈಸ್ ದ ಫೋರ್ತ್ ಪಾರ್ಟ್ ಆಫ್ ದಿ ಐ? ದಟ್ ಈಸ್ ಕಾರ್ನಿಯಾ. ವಾಟ್ ಈಸ್ ಕಾರ್ನಿಯಾ? ಕಾರ್ನಿಯಾ ಈಸ್ ದ ಬಲ್ಜ್ಡ್ ಪಾರ್ಟ್ ಆಫ್ ದ ಐ. And what is the function of this cornea? Since it is a transparent material, it makes where the refraction will take place. Refraction of light will takes place in cornea. So this is the function of cornea. Bulged part of the eye, cornea. Function, it helps in refraction of light. So light to refraction ಆಗೋದಕ್ಕೆ ಕಾರಣ that we call it as bulged part, that is cornea. ಇದಾದ್ಮೇಲೆ ಫಿಫ್ತ್ ಪಾರ್ಟಿಗೆ ಬರೋಣ. ಅದನ್ನ ವಿ ಕಾಲ್ ಇಟ್ ಆಸ್ ಕ್ರಿಸ್ಟಲೈನ್ ಲೆನ್ಸ್. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇ ಕ್ರಿಸ್ಟಲೈನ್ ಲೆನ್ಸ್. ಸೊ ಇದನ್ನ ಕ್ರಿಸ್ಟಲೈನ್ ಲೆನ್ಸ್ ಅಂತ ಕರಿತೀವಿ. ದಿಸ್ ಈಸ್ ದ ಕ್ರಿಸ್ಟಲೈನ್ ಲೆನ್ಸ್. ಈ ಕ್ರಿಸ್ಟಲೈನ್ ಲೆನ್ಸ್ ಇದೆಯಲ್ಲ, ಇದು ನೋಡೋದಿಕ್ಕೆ ಕಾನ್ವೆಕ್ಸ್ ಲೆನ್ಸ್ ತರ ಕಾಣಿಸುತ್ತೆ. It looks like a convex lens. What the lens present in our eyes, it looks like a convex lens. ಅದು ಕಾನ್ವೆಕ್ಸ್ ಲೆನ್ಸ್ ತರ ನಮಗೆ ಕಾಣಿಸುತ್ತೆ. ಸೊ ನಮ್ಮ ಕಣ್ಣಿನಲ್ಲಿರುವಂತಹ ಕಾನ್ವೆಕ್ಸ್ ಲೆನ್ಸ್ ಅನ್ನ ವಿ ಕಾಲ್ ಇಟ್ ಆಸ್ ಕ್ರಿಸ್ಟಲೈನ್ ಲೆನ್ಸ್ ಅಂತ ಕರಿತೀವಿ. ಹಾಗಾದ್ರೆ ಈ ಕ್ರಿಸ್ಟಲೈನ್ ಲೆನ್ಸಿನ ಕೆಲಸ ಏನಪ್ಪಾ ಅಂದ್ರೆ, ಇಟ್ ಈಸ್ ಇನ್ ದ ಶೇಪ್ ಆಫ್ ಕಾನ್ವೆಕ್ಸ್ ಲೆನ್ಸ್. ಕಾನ್ವೆಕ್ಸ್ ಲೆನ್ಸ್ ತರ ಇದೆ. ಇದರ ಕೆಲಸ ಏನಪ್ಪಾ ಅಂದ್ರೆ, ಸೊ ಈ ಕಾನ್ವೆಕ್ಸ್ ಲೆನ್ಸ್ ಏನ್ ಮಾಡತ್ತಪ್ಪ ಅಂದ್ರೆ, ಇಟ್ ಈಸ್ ಎ ಟ್ರಾನ್ಸ್ಪರೆಂಟ್ ಮೆಟೀರಿಯಲ್ ಆಗಿರೋದ್ರಿಂದ ತನ್ನ ಮೂಲಕ ಲೈಟ್ ಅನ್ನ ಪಾಸ್ ಮಾಡುತ್ತೆ. ಇಲ್ಲಿ ರಿಫ್ರಾಕ್ಷನ್ ಉಂಟಾಗುತ್ತೆ. ಮೊದಲು ರಿಫ್ರಾಕ್ಷನ್ ಉಂಟಾಗೋದು ಕಾರ್ನಿಯಾದಲ್ಲಿ, ಎರಡನೇ ಬಾರಿ ರಿಫ್ರಾಕ್ಷನ್ ಉಂಟಾಗೋದು ಕ್ರಿಸ್ಟಲೈನ್ ಲೆನ್ಸ್ ಅಲ್ಲಿ. ಸೊ ರಿಫ್ರಾಕ್ಷನ್ ವಿಚ್ ಟೇಕ್ಸ್ ಪ್ಲೇಸ್ ಇನ್ ಕಾರ್ನಿಯಾ, ಕಾರ್ನಿಯಾದಲ್ಲಿ ಆದಂತ ರಿಫ್ರಾಕ್ಷನ್ ಆದಂತಹ ಲೈಟ್, ದೆನ್ ದಟ್ ಲೈಟ್ ಎಂಟರ್ಸ್ ಇನ್ ಟು ದ, ಅದು ಪ್ಯೂಪಿಲ್ ನ ಮೂಲಕ ಎಲ್ಲಿಗೆ ಎಂಟರ್ ಆಗುತ್ತೆ? ಇಟ್ ಎಂಟರ್ಸ್ ಇನ್ ಟು ದ, ಇಟ್ ಫಾಲ್, ದಟ್ ರಿಫ್ರಾಕ್ಟೆಡ್ ಲೈಟ್ ವಿಲ್ ಫಾಲ್ಸ್ ಆನ್ ದಿ ಕ್ರಿಸ್ಟಲೈನ್ ಲೆನ್ಸ್. Again in crystalline lens, refraction takes place.
ಸೊ ಮತ್ತೆ ಕ್ರಿಸ್ಟಲೈನ್ ಲೆನ್ಸ್ ನಲ್ಲಿ ರಿಫ್ರಾಕ್ಷನ್ ಆಗುತ್ತೆ. ಸೊ ರಿಫ್ರಾಕ್ಷನ್ ಆದಾಗ ಸಿನ್ಸ್ ದ ಕ್ರಿಸ್ಟಲೈನ್ ಲುಕ್ಸ್ ಲೈಕ್ ಎ ಕಾನ್ವೆಕ್ಸ್ ಲೆನ್ಸ್, this convex lens will converge all the light ray and makes the light ray to fall on the retina. So retina ಮೇಲೆ ಸೊ ಎಲ್ಲಾ ಲೈಟ್ ರೇಗಳು ಕನ್ವರ್ಜ್ ಆಗಂಗೆ ಮಾಡುತ್ತೆ. ಎಲ್ಲಿ ಲೈಟ್ ರೇಗಳು ಕನ್ವರ್ಜ್ ಆಗುತ್ತೋ ಅಲ್ಲಿ ಇಮೇಜ್ ಫಾರ್ಮೇಶನ್ ಆಗುತ್ತೆ. ಹಾಗಾದ್ರೆ ಇಮೇಜ್ ಎಲ್ಲಿ ಫಾರ್ಮೇಶನ್ ಆಗಬೇಕು? ಇಮೇಜ್ ಶುಡ್ ಬಿ ಫಾರ್ಮ್ಡ್ ಆನ್ ದ ಸ್ಕ್ರೀನ್ ಆಫ್ ಅವರ್ ಐ. ವಾಟ್ ಈಸ್ ದ ನೇಮ್ ಆಫ್ ದ ಸ್ಕ್ರೀನ್ ಆಫ್ ಅವರ್ ಐ? ದಟ್ ಈಸ್ ಕಾಲ್ಡ್ ರೆಟಿನಾ. ಸೊ ರೆಟಿನಾ ಮೇಲೆ ಬೀಳಬೇಕು. ಬಿದ್ದಾಗ ಎಲ್ಲ ಲೈಟ್ ರೇಗಳು ಒಂದು ಪಾಯಿಂಟ್ ನಲ್ಲಿ ಕನ್ವರ್ಜ್ ಆಗುತ್ತೆ. ಆ ಕನ್ವರ್ಜ್ ಆದಂತಹ ಪಾಯಿಂಟ್ ರೆಟಿನಾ ಮೇಲೆ ಇದ್ರೆ ರೆಟಿನಾ ಮೇಲೆ ಇಮೇಜ್ ಫಾರ್ಮೇಶನ್ ಆಗುತ್ತೆ. ಈ ಇಮೇಜ್ ಅನ್ನ ನಮ್ಮ ಬ್ರೈನ್ ಇಂಟರ್ಪ್ರಿಟ್ ಮಾಡಿ ನಮಗೆ ಎರೆಕ್ಟ್ ಇಮೇಜ್ ಅನ್ನ, ಸೊ ಇನ್ವರ್ಟೆಡ್ ಇಮೇಜ್ ಅನ್ನ ಎರೆಕ್ಟ್ ಇಮೇಜ್ ಆಗಿ ನೋಡೋ ಹಾಗೆ ಮಾಡುತ್ತೆ. ಅದನ್ನ ಮುಂದೆ ನಾವು ನೋಡೋಣ ಏನಾಗುತ್ತೆ ಅಂತ. ಈಗ ಅರ್ಥ ಆಯ್ತಲ್ವಾ? ಸೊ ಏನ್ ಮಾಡಬೇಕು? ಕಾರ್ನಿಯಾದಲ್ಲಿ ಮೊದಲ ಬಾರಿ ರಿಫ್ರಾಕ್ಷನ್ ಉಂಟಾಗುತ್ತೆ. ಸೊ ಕಾರ್ನಿಯಾದಲ್ಲಿ ಉಂಟಾದಂತಹ ರಿಫ್ರಾಕ್ಟೆಡ್ ರೇ ಪ್ಯೂಪಿಲ್ಲಿನ ಮೂಲಕ ಕ್ರಿಸ್ಟಲೈನ್ ಲೆನ್ಸ್ಗೆ ಬೀಳುತ್ತೆ. ಮತ್ತೆ ಕ್ರಿಸ್ಟಲೈನ್ ಲೆನ್ಸ್ ಅಲ್ಲಿ ಮತ್ತೆ ರಿಫ್ರಾಕ್ಷನ್ ಉಂಟಾಗಿ ದ ರಿಫ್ರಾಕ್ಟೆಡ್ ರೇಸ್ ವಿಲ್ ಕನ್ವರ್ಜ್ ಅಟ್ ಎ ಪಾಯಿಂಟ್. ಸೊ ರಿಫ್ರಾಕ್ಟೆಡ್ ರೇ ಒಂದು ಪಾಯಿಂಟ್ ಅಲ್ಲಿ ಕನ್ವರ್ಜ್ ಆಗೋದ್ರಿಂದ ನಾವು ನಮ್ಮ ಕಣ್ಣಿನಲ್ಲಿರುವಂತಹ ಕ್ರಿಸ್ಟಲೈನ್ ಲೆನ್ಸ್ ಅನ್ನ ನಾವು ಕಾನ್ವೆಕ್ಸ್ ಲೆನ್ಸ್ ಅಂತ ಕರಿತೀವಿ. ದ ಲೆನ್ಸ್ ಪ್ರೆಸೆಂಟ್ ಇನ್ ಅವರ್ ಐ ಈಸ್ ಲೈಕ್ ಎ ಕಾನ್ವೆಕ್ಸ್ ಲೆನ್ಸ್. Therefore, the light rays after refraction will get converged at one point. That is, the light ray will converge on retina. Since the light ray converges on retina, the image is formed on the retina, and hence we can see the image of the object. ಇದು ಕ್ರಿಸ್ಟಲೈನ್ ಲೆನ್ಸ್ ಬಗ್ಗೆ ನೀವು ತಿಳ್ಕೋಬೇಕಾಗಿರೋದು ವೆರಿ ವೆರಿ ಇಂಪಾರ್ಟೆಂಟ್. ಹಾಗಾದ್ರೆ ರಿಫ್ರಾಕ್ಟೆಡ್ ರೇಸು ಕ್ರಿಸ್ಟಲೈನ್ ಲೆನ್ಸ್ ನ ಮೂಲಕ ಎಲ್ಲಿ ಕನ್ವರ್ಜ್ ಆಗುತ್ತೆ? ಸೊ ಇಟ್ ವಿಲ್ ಬಿ ಕನ್ವರ್ಜ್ಡ್ ಆನ್ ದ ಸ್ಕ್ರೀನ್ ಆಫ್ ದ ಐ, ಅಂಡ್ ದಟ್ ಸ್ಕ್ರೀನ್ ಆಫ್ ದ ಐ ಈಸ್ ಕಾಲ್ಡ್ ಆಸ್ ರೆಟಿನಾ. ರೆಟಿನಾದಲ್ಲಿ ನಮ್ಮ ಕಣ್ಣಿನಲ್ಲಿ ಏನು ಲೈಟ್ ರೇಸ್ ರಿಫ್ರಾಕ್ಟ್ ಆಗುತ್ತೋ ಅದೆಲ್ಲ ಒಂದು ಪಾಯಿಂಟ್ ಅಲ್ಲಿ ಮೀಟ್ ಆಗುತ್ತೆ, ಒಂದು ಸ್ಕ್ರೀನ್ ಮೇಲೆ ಮೀಟ್ ಆಗುತ್ತೆ. ದಟ್ ಈಸ್ ಕಾಲ್ಡ್ ರೆಟಿನಾ. ಸೊ ವಾಟ್ ಈಸ್ ರೆಟಿನಾ? ರೆಟಿನಾ ಈಸ್ ಲೈಕ್ ಎ ಸ್ಕ್ರೀನ್ ವೇರ್ ಇಮೇಜಸ್ ಆರ್ ಫಾರ್ಮ್ಡ್. ಸೊ ರೆಟಿನಾ ಮೇಲೆ ರೆಟಿನಾ ಒಂದು ಸ್ಕ್ರೀನ್ ಇದ್ದಂಗೆ ಆ ಸ್ಕ್ರೀನ್ ಮೇಲೆ ಇಮೇಜು ಫಾರ್ಮೇಶನ್ ಆಗುತ್ತೆ. ಆ ಸ್ಕ್ರೀನ್ ಮೇಲೆ ಫಾರ್ಮೇಶನ್ ಆದಂತಹ ಇಮೇಜು ಅದು ರಿಯಲ್ ಮತ್ತೆ ಇನ್ವರ್ಟೆಡ್ ಆಗಿರುತ್ತೆ. The image is always real and inverted. Real and inverted images are formed on the retina. ಇದನ್ನ ನೀವು ಜ್ಞಾಪಕ ಇಟ್ಕೋಬೇಕು. What type of image is formed on the retina? On the retina, always real and inverted images will be formed. ಸೊ ಯಾವಾಗ ರೆಟಿನಾ ಮೇಲೆ ಇಮೇಜ್ ಫಾರ್ಮೇಶನ್ ಆಗುತ್ತೆ? when the light rays will get refracted when it falls on the crystalline lens. What is the shape of the crystalline lens? It is in the shape of a convex lens. ಈ ರೆಟಿನಾದಲ್ಲಿ ಎರಡು ತರ ರಿಸೆಪ್ಟಾರ್ ಸೆಲ್ಸ್ ಇರ್ತದೆ. ಒಂದನ್ನ ರಾಡ್ಸ್ ಅಂತ ಕರಿತೀವಿ, ಮತ್ತೊಂದನ್ನ ಕೋನ್ಸ್ ಅಂತ ಕರಿತೀವಿ. These two are the specialized cells that are present in the retina, and these specialized receptor cells are called as rods and cones. Rods are sensitive to bright light. Rods are sensitive to bright light, and cones are sensitive to dim light. So the rods and cones, they detect what colored light and how much light is coming. So ಇವು ಇಲ್ಲಿ ರಿಸೆಪ್ಟಾರ್ ಸೆಲ್ಸ್ ಇರೋದ್ರಿಂದ ಅವು ಯಾವ ಕಲರಿನ ಲೈಟು ಬೀಳ್ತಾ ಇದೆ, ಯಾವ ಬಣ್ಣದ ಲೈಟು ಬೀಳ್ತಾ ಇದೆ. ಸೊ ಲೈಟು ಬಿದ್ದಂತಹ ಲೈಟ್ ರೇ ಏನಿದೆಯೋ ಇದು ರಿಸೆಪ್ಟಾರ್ ಸೆಲ್ಸ್ ನ ಹೊಂದಿರೋದ್ರಿಂದ ಅದು ಇನ್ಫಾರ್ಮೇಶನ್ ರಿಸೀವ್ ಮಾಡ್ಕೊಳುತ್ತೆ. ಬ್ರೈಟ್ ಲೈಟ್ ಬೀಳ್ತಾ ಇದೆಯಾ, ಡಿಮ್ ಲೈಟ್ ಬೀಳ್ತಾ ಇದೆಯಾ, ಯಾವ ಕಲರ್ ಲೈಟ್ ಬೀಳ್ತಾ ಇದೆ, ಎಲ್ಲಾದ್ನೂ ಸೆನ್ಸ್ ಮಾಡೋರು ಯಾರಪ್ಪ ಅಂದ್ರೆ ಇಬ್ಬರಿದ್ದಾರೆ. ಅವ್ರನ್ನ ನಾವು ರಿಸೆಪ್ಟಾರ್ ಸೆಲ್ಸ್ ಅಂತ ಕರಿತೀವಿ. ಒಂದನ್ನ ವಿ ಕಾಲ್ ಇಟ್ ಆಸ್ ರಾಡ್ಸ್,
ವಿಚ್ ಈಸ್ ಸೆನ್ಸಿಟಿವ್ ಟು ಬ್ರೈಟ್ ಲೈಟ್, ಅಂಡ್ ಮತ್ತೊಂದು ನಾವು ಅದನ್ನ ಕೋನ್ಸ್ ಅಂತ ಕರಿತೀವಿ, ದೇ ಆರ್ ಸೆನ್ಸಿಟಿವ್ ಟು ಡಿಮ್ ಲೈಟ್. ಸೊ ರೆಟಿನಾದಲ್ಲಿ ಎರಡು ಟೈಪ್ ಆಫ್ ರಿಸೆಪ್ಟಾರ್ ಸೆಲ್ಸ್ ಇದೆ. ಒಂದನ್ನ ವಿ ಹ್ಯಾವ್ ಟು ಕಾಲ್ ಇಟ್ ಆಸ್ ವಾಟ್, ದಟ್ ಈಸ್ ರಾಡ್ಸ್, ಅನದರ್ ಒನ್ ಈಸ್ ಕೋನ್. ಒಂದು ರಾಡ್ ಅನ್ಬೇಕು, ಇನ್ನೊಂದು ಕೋನ್ ಅನ್ಬೇಕು. ರಾಡ್ಸ್ ಆರ್ ಸೆನ್ಸಿಟಿವ್ ಟು ಬ್ರೈಟ್ ಲೈಟ್ ಅಂಡ್ ಕೋನ್ಸ್ ಆರ್ ಸೆನ್ಸಿಟಿವ್ ಟು ಡಿಮ್ ಲೈಟ್. ಸೊ ಇವುಗಳ ಕೆಲಸ, ಸೊ ಲೈಟ್ ಡಿಮ್ ಆಗಿದೆಯಾ, ಲೈಟ್ ಬ್ರೈಟ್ ಆಗಿದೆಯಾ, ಯಾವ ಕಲರ್, ರೆಡ್ ಕಲರ್ ಲೈಟಾ, ಬ್ಲೂ ಕಲರ್ ಲೈಟಾ, ಗ್ರೀನ್ ಕಲರ್ ಲೈಟಾ, ಇದನ್ನೆಲ್ಲ ಡಿಟೆಕ್ಟ್ ಮಾಡೋದು ರಿಸೆಪ್ಟಾರ್ ಸೆಲ್ಸ್ ದಟ್ ವಿ ಕಾಲ್ ಇಟ್ ಆಸ್ ರಾಡ್ಸ್ ಅಂಡ್ ಕೋನ್ಸ್. ಇಷ್ಟನ್ನ ರೆಟಿನಾದಲ್ಲಿ ತಿಳ್ಕೊಬೇಕು. ರೆಟಿನಾ ಒಂದು ಸ್ಕ್ರೀನ್ ಇದ್ದಂಗೆ. ನಾವು ಒಂದು ಫಿಲಮ್ ಥಿಯೇಟರ್ಗೆ ಹೋಗ್ತೀವಿ. ಸೊ ಥಿಯೇಟರ್ನಲ್ಲಿ ಒಂದು ಪರ್ದೆ ಇರುತ್ತೆ. ಆ ಪರ್ದೆ ತರ, ಸೊ ಪರ್ದೆ ಮೇಲೆ ಹೇಗೆ ಇಮೇಜ್ಗಳು ಫಾರ್ಮೇಶನ್ ಆಗುತ್ತೋ ಅದೇ ತರ ನಮ್ಮ ಕಣ್ಣಿನ ಪರ್ದೆ ಯಾವ್ದಪ್ಪ ಅಂದ್ರೆ ರೆಟಿನಾ, ಅದೇ ಸ್ಕ್ರೀನ್, ಅದ್ರ ಮೇಲೆ ಇಮೇಜು ಫಾರ್ಮೇಶನ್ ಆಗುತ್ತೆ. ಸೊ ಇದನ್ನ ನೀವು ಮಸ್ಟ್ ಅಂಡ್ ಶುಡ್ ತಿಳ್ಕೊಬೇಕು. ಇದಾದ್ಮೇಲೆ ನಾವು ತಿಳ್ಕೊಬೇಕಾಗಿರೋದು ವೆರಿ ಇಂಪಾರ್ಟೆಂಟು. ಸೊ ನಾನು ಅವಾಗಲೇ ಹೇಳಿದೆ ಏನಂತ, ರೆಟಿನಾ ಮೇಲೆ ಬೀಳುವಂತಹ ಇಮೇಜು, ರೆಟಿನಾ ಮೇಲೆ ಫಾರ್ಮ್ ಆಗುವಂತಹ ಇಮೇಜ್ ಆಲ್ವೇಸ್ ರಿಯಲ್ ಅಂಡ್ ಇನ್ವರ್ಟೆಡ್. ಬಟ್ ನಮಗೆ ರಿಯಲ್ ಇಮೇಜ್ ಕಾಣಿಸ್ಬೇಕು, ಬಟ್ ಇನ್ವರ್ಟೆಡ್ ಆಗಿ ಕಾಣಿಸ್ಬಾರ್ದು. ಇನ್ವರ್ಟೆಡ್ ಅಂದ್ರೆ ಉಲ್ಟಾ ಕಾಣಿಸ್ಬಿಡುತ್ತೆ. ಸೊ ಬಸ್ಸು ಸ್ಟ್ರೈಟ್ ಇದ್ರೆ ನಮ್ಗೆ ಅದು ಉಲ್ಟಾ ಕಾಣಿಸ್ತದೆ, ಅದು ಬಸ್ ಲಾರಿನ ಒಂದು ನಮ್ಗೆ ಐಡೆಂಟಿಫೈ ಮಾಡೋದು ಕಷ್ಟ ಆಗುತ್ತೆ. ಅದಕ್ಕೆ ಏನಾಗುತ್ತಪ್ಪ ಅಂದ್ರೆ, ಈ ರೆಟಿನಾದಲ್ಲಿರುವಂತಹ ರಾಡ್ಸು ಕೋನ್ಸು ಏನು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡುತ್ತೋ ಆ ಇನ್ಫಾರ್ಮೇಶನ್ ರೆಟಿನಾ ಎಲ್ಲಿ ಕೊಡುತ್ತೆ, ಇಟ್ ಗಿವ್ಸ್ ಟು ಆಪ್ಟಿಕ್ ನರ್ವ್ಗೆ ಕೊಡುತ್ತೆ. Then what are optic nerves? Optic nerves ಅಂದ್ರೆ ಏನು? The moment image formed on the retina, that is the retina ಮೇಲೆ ಫಾರ್ಮೇಶನ್ ಆದಂತಹ ಇಮೇಜು, ಅದರಿಂದ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ, ಇಲ್ಲಿ ಎರಡು ರಿಸೆಪ್ಟಾರ್ ಸೆಲ್ಸ್ ಇದೆ ಅಂತ ಹೇಳಿದೆ. ಆ ರಿಸೆಪ್ಟಾರ್ ಸೆಲ್ಸ್ ವಿಲ್ ಕಲೆಕ್ಟ್ ದ ಇನ್ಫಾರ್ಮೇಶನ್, and whatever the information collected by those receptor cells will be sent to optic nerve. ಸೊ ರೆಟಿನಾದಲ್ಲಿರುವ ರಿಸೆಪ್ಟಾರ್ ಸೆಲ್ಸ್ಗಳು ಏನು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಂತದೋ ಅದು ಕಲೆಕ್ಟ್ ಮಾಡಿ ಯಾರಿಗೆ ಕೊಡ್ತದೆ, ಆಪ್ಟಿಕ್ ನರ್ವ್ಗೆ ಕೊಡ್ತದೆ. ಆಪ್ಟಿಕ್ ನರ್ವ್ ಅದನ್ನ ಇನ್ಫಾರ್ಮೇಶನ್ ಅನ್ನ ಇಟ್ ಕ್ಯಾರೀಸ್ ಟು ಬ್ರೈನ್ ಅದನ್ನ ಇಂಟರ್ಪ್ರಿಟ್ ಮಾಡಿ ನಮಗೆ ಇನ್ವರ್ಟೆಡ್ ಇಮೇಜ್ ಅನ್ನ ಎರೆಕ್ಟ್ ಇಮೇಜ್ ಆಗಿ ನೋಡೋ ಹಾಗೆ ಮಾಡುತ್ತೆ. Who will make the inverted image to look like a erect image? That is our brain. Who will carry the information from retina to the brain? That is optic nerve. ಈ ನರ್ವ್ ಇದೆಯಲ್ಲ, ಇವನು ಇನ್ಫಾರ್ಮೇಶನ್ ರೆಟಿನಾ ಇಂದ ಕ್ಯಾರಿ ಮಾಡಿಕೊಂಡು ಬ್ರೈನ್ಗೆ ಕೊಡ್ತಾನೆ. ಬ್ರೈನು ಅದನ್ನ ಇಂಟರ್ಪ್ರಿಟ್ ಮಾಡಿ ಇನ್ವರ್ಟೆಡ್ ಇಮೇಜ್ ಅನ್ನ ಎರೆಕ್ಟ್ ಇಮೇಜ್ ಆಗಿ ನೋಡೋ ಹಾಗೆ ಕಣ್ಣಿಗೆ ಮಾಡುತ್ತೆ. ಇದನ್ನ ವೆರಿ ವೆರಿ ಇಂಪಾರ್ಟೆಂಟ್ ತಿಳ್ಕೋಬೇಕು. ಇದಾದ್ಮೇಲೆ ನಾವು ತಿಳ್ಕೋಬೇಕಾಗಿರೋದು ಮತ್ತೊಂದು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ, ದಟ್ ಈಸ್ ವಿ ಹ್ಯಾವ್ ಟು ನೋ ಅಬೌಟ್ ವಾಟ್ ಈಸ್ ವಿಟ್ರಿಯಸ್ ಹ್ಯೂಮರ್. ನೋಡಿ ಇಲ್ಲಿದೆ ವಿಟ್ರಿಯಸ್ ಹ್ಯೂಮರ್, ಜೊತೆಗೆ ಇನ್ನೊಂದು ಹ್ಯೂಮರ್ ಇದೆ, ಅದನ್ನ ಅಕ್ವೇಯಸ್ ಹ್ಯೂಮರ್ ಅಂತ ಕರಿತೀವಿ. ಹಾಗಾದ್ರೆ ನಾವೀಗ ನೋಡೋಣ ವಾಟ್ ಈಸ್ ವಿಟ್ರಿಯಸ್ ಹ್ಯೂಮರ್ ಅಂಡ್ ವಾಟ್ ಈಸ್ ಅಕ್ವೇಯಸ್ ಹ್ಯೂಮರ್. ಫಸ್ಟ್ ವಿಟ್ರಿಯಸ್ ಹ್ಯೂಮರ್ ಬಗ್ಗೆ ನೋಡ್ತಾ ಹೋಗೋಣ. ವಾಟ್ ಈಸ್ ವಿಟ್ರಿಯಸ್ ಹ್ಯೂಮರ್? ದ ಲಿಕ್ವಿಡ್, ಹ್ಯೂಮರ್ ಅಂದ್ರೆ ಲಿಕ್ವಿಡ್ ಅಂತ. ದ ಲಿಕ್ವಿಡ್ ಪ್ರೆಸೆಂಟ್ ಇನ್ ದ ಗ್ಯಾಪ್ ಬಿಟ್ವೀನ್ ಲೆನ್ಸ್ ಅಂಡ್ ರೆಟಿನಾ. ನೋಡಿ ಅಬ್ಸರ್ವ್ ಮಾಡಿ, ಇವನ್ಯಾರು ಲೆನ್ಸ್, ಇವನ್ಯಾರು ರೆಟಿನಾ. ಈ ಲೆನ್ಸು ಮತ್ತೆ ರೆಟಿನಾ ನಡುವೆ ಇದೆಯಲ್ಲ ಈ ಗ್ಯಾಪು, ದಿಸ್ ಗ್ಯಾಪ್ ಈಸ್ ಫಿಲ್ಡ್ ವಿತ್ ಎ ಲಿಕ್ವಿಡ್. ಸೊ ರೆಟಿನಾ ಮತ್ತು ಲೆನ್ಸ್ ನ ನಡುವೆ ಒಂದು ಗ್ಯಾಪ್ ಇದೆ. ಈ ಗ್ಯಾಪ್ ಒಂದು ಲಿಕ್ವಿಡ್ ಇಂದ ತುಂಬಿಕೊಂಡಿದೆ. ಆ ಲಿಕ್ವಿಡ್ ಅನ್ನೇ ವಿಟ್ರಿಯಸ್ ಹ್ಯೂಮರ್. ವಾಟ್ ಈಸ್ ವಿಟ್ರಿಯಸ್ ಹ್ಯೂಮರ್? ಎ ಗ್ಯಾಪ್ ಬಿಟ್ವೀನ್ retina and lens is filled with a liquid and that liquid is called vitreous humor. ಹಾಗಾದ್ರೆ ಈ ವಿಟ್ರಿಯಸ್ ಹ್ಯೂಮರ್ ನ ಕೆಲಸ ಏನಪ್ಪಾ ಅಂದ್ರೆ, ಇಟ್ ಪ್ರೊಟೆಕ್ಟ್ಸ್ ದ ಐ, ಕಣ್ಣನ್ನ ರಕ್ಷಣೆ ಮಾಡುತ್ತೆ ಒಂದು. ಎರಡನೇದು, ಅಂಡ್ ಇಟ್ ಪ್ರೊವೈಡ್ ದ ನ್ಯೂಟ್ರಿಯೆಂಟ್ಸ್ ಟು ದ ಸೆಲ್ಸ್ ಆಫ್ ದ ಐ. ಸೊ ಐನಲ್ಲಿರುವ ಸೆಲ್ಸ್ಗಳಿಗೆ ನ್ಯೂಟ್ರಿಯೆಂಟ್ಸ್ ಅನ್ನ ಪ್ರೊವೈಡ್ ಮಾಡುತ್ತೆ. ದೀಸ್ ಆರ್ ದ ಟೂ ಫಂಕ್ಷನ್ಸ್ ಆಫ್ ವಿಟ್ರಿಯಸ್ ಹ್ಯೂಮರ್. ಸೊ ಮೊದಲನೇ ಕ್ವಶನ್, ವಾಟ್ ಈಸ್ ವಿಟ್ರಿಯಸ್ ಹ್ಯೂಮರ್? ದೇರ್ ಈಸ್ ಎ ಗ್ಯಾಪ್ ಬಿಟ್ವೀನ್ retina and lens. The gap between retina and lens is filled by a liquid
called vitreous humor. What is the function of vitreous humor? ಮೊದಲನೇ ಫಂಕ್ಷನ್ it protects the eye. ಎರಡನೇ ಫಂಕ್ಷನ್ it provide the nutrients to the cells of the eye. ಐನಲ್ಲಿರುವ ಸೆಲ್ಸ್ಗಳಿಗೆ ನ್ಯೂಟ್ರಿಯೆಂಟ್ಸ್ ನ ಪ್ರೊವೈಡ್ ಮಾಡೋನೆ ವಿಟ್ರಿಯಸ್ ಹ್ಯೂಮರ್. ಅದಾದ್ಮೇಲೆ ನಾವು ತಿಳ್ಕೊಬೇಕಾಗಿರೋದು ಅಕ್ವೇಯಸ್ ಹ್ಯೂಮರ್ ಅಂದ್ರೆ ಏನು. ವಾಟ್ ಈಸ್ ಅಕ್ವೇಯಸ್ ಹ್ಯೂಮರ್? ದ ಗ್ಯಾಪ್ ಬಿಟ್ವೀನ್ ಕಾರ್ನಿಯಾ ಅಂಡ್ ಪ್ಯೂಪಿಲ್. ನೋಡಿ ಅಬ್ಸರ್ವ್ ಮಾಡಿ, ಇದು ಕಾರ್ನಿಯಾ ಮತ್ತೆ ಇದು ಪ್ಯೂಪಿಲ್. ದೇರ್ ಈಸ್ ಎ ಗ್ಯಾಪ್ ಬಿಟ್ವೀನ್ ಕಾರ್ನಿಯಾ ಅಂಡ್ ಪ್ಯೂಪಿಲ್. The gap between cornea and pupil is filled by a liquid, and that liquid is called aqueous humor. What is aqueous humor? The gap between pupil and cornea. The gap between cornea and pupil is filled by a liquid, and that liquid is called as aqueous humor. अगर aqueous humor ನ ಕೆಲಸ ಏನೋ, ಅದರ ಕೆಲಸ ಟು ಪ್ರೊಟೆಕ್ಟ್ ದ ಐ. ಆಸ್ ಲೈಕ್ ವಿಟ್ರಿಯಸ್ ಹ್ಯೂಮರ್, ಇದರ ಕೆಲಸ ಕೂಡ ಇಟ್ ಪ್ರೊಟೆಕ್ಟ್ಸ್ ದ ಐ, ಕಣ್ಣನ್ನ ಪ್ರೊಟೆಕ್ಟ್ ಮಾಡುತ್ತೆ. ಸೊ ಎರಡೂ ಲಿಕ್ವಿಡ್ ಕೂಡ ಹೆಲ್ಪ್ಸ್ ಇನ್ ಮೇಂಟೈನಿಂಗ್ ದ ಸ್ಪೆರಿಕಲ್ ಶೇಪ್ ಆಫ್ ದ ಐ. ನಮ್ಮ ಐ ಯಾವ ಶೇಪ್ ಅಲ್ಲಿ ಇದೆ? ಸ್ಪೆರಿಕಲ್ ಶೇಪ್ ಅಲ್ಲಿ ಇದೆ. ಸೊ ನಮ್ಮ ಐಯು ಸ್ಪೆರಿಕಲ್ ಶೇಪ್ ಅಲ್ಲೇ ಇರೋ ಹಾಗೆ ಮಾಡೋದು ಈ ಎರಡು ಲಿಕ್ವಿಡ್ ಗಳ ಕೆಲಸ. ವಿಚ್ ಆರ್ ದ ಟೂ ಲಿಕ್ವಿಡ್? The gap between retina and lens are filled by a liquid called vitreous humor. The gap between cornea and pupil is filled with a liquid called aqueous humor. Both these liquid helps in maintaining the spherical shape of the eye. ಐನ ಶೇಪ್ ಸ್ಪೆರಿಕಲ್ ಶೇಪ್. ಈ ಐನ ಶೇಪ್ನ ಸ್ಪೆರಿಕಲ್ ಶೇಪ್ ಅಲ್ಲಿ ಇಡೋ ಹಾಗೆ ಮಾಡೋ ಕೆಲಸ ಯಾರ್ದಪ್ಪ ಅಂದ್ರೆ that is aqueous humor and vitreous humor. Both helps in maintaining the spherical shape of the eye. So this is very important, you have to keep it in mind. ಇನ್ನು ಉಳಿದಿರೋಂಥದ್ದನ್ನ ನಾವು ಇದರಲ್ಲಿ ಇಷ್ಟರಲ್ಲಿ ನೋಡೋದಾದ್ರೆ, ಸೊ ನಮ್ಗೆ ಇನ್ನೊಂತ ಉಳಿದಿರೋಂಥ ಭಾಗ ಸೀಲಿಯರಿ ಮಸಲ್ಸ್ ಅಂತ ಇದೆ. ನಾವೀಗ ಸೀಲಿಯರಿ ಮಸಲ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಈ ಸೀಲಿಯರಿ ಮಸಲ್ಸ್ ಇದೆಯಲ್ಲ, ಈ ಸೀಲಿಯರಿ ಮಸಲ್ಸ್ ಏನ್ ಮಾಡುತ್ತೆ ನೋಡಿ, ಇದೇ ಸೀಲಿಯರ್, ಇಲ್ಲಿದೆಯಲ್ಲ ಇದು ಈ ಮಸಲ್ಲು, ಇಲ್ಲಿದೆಯಲ್ಲ ಈ ಮಸಲ್. ಈ ಮಸಲ್ಸ್ ಏನ್ ಮಾಡ್ತದಪ್ಪ ಅಂದ್ರೆ, ಈಗ ನಮ್ಮ ಕಣ್ಣು ಹತ್ರದ ಆಬ್ಜೆಕ್ಟು ನೋಡಬೇಕು, ದೂರದ ಆಬ್ಜೆಕ್ಟು ನೋಡಬೇಕು. ಹತ್ರದ ಆಬ್ಜೆಕ್ಟು ಮತ್ತೆ ದೂರದ ಆಬ್ಜೆಕ್ಟ್ ನೋಡಬೇಕಾದ್ರೆ ಕಣ್ಣಿನ ಫೋಕಲ್ ಲೆಂತ್ ಚೇಂಜ್ ಆಗಬೇಕು. ನಾವು ಹತ್ರ ನೋಡಬೇಕಾದ್ರೆ ಫೋಕಲ್ ಲೆಂತ್ ಚೇಂಜ್ ಆಗಬೇಕು, ದೂರದ ನೋಡ್ಬೇಕಾದ್ರೂ ಮತ್ತೆ ಫೋಕಲ್ ಲೆಂತ್ ಚೇಂಜ್ ಆಗಬೇಕು. ಹಾಗಾದ್ರೆ ಈ ಸೀಲಿಯರಿ ಮಸಲ್ಸ್ ಏನ್ ಮಾಡ್ತದಪ್ಪ ಅಂದ್ರೆ, ಎಲ್ಪ್ಸ್ ದ ಲೆನ್ಸ್ ಟು ಚೇಂಜ್ ಇಟ್ಸ್ ಫೋಕಲ್ ಲೆಂತ್. ಸೊ ಈ ಲೆನ್ಸಿನ ಫೋಕಲ್ ಲೆಂತ್ ಅನ್ನ ಚೇಂಜ್ ಮಾಡೋನು ಯಾರಪ್ಪ ಅಂದ್ರೆ, and the muscles are called ciliary muscle. So what is the function of what is ciliary muscle? The muscles which helps in changing the shape of the lens. ಸೊ ಲೆನ್ಸ್ ಅದು ತಿನ್ ಆಗುತ್ತೆ, ಕೆಲವು ಸಲ ಲೆನ್ಸ್ ತಿಕ್ ಆಗುತ್ತೆ. ಅದು ನೆಕ್ಸ್ಟ್ ನಾವು ಎರಡನೇ ಪಾರ್ಟ್ ಅಲ್ಲಿ ನೋಡೋಣ. ಆ ಪವರ್ ಆಫ್ ಅಕಾಮಡೇಷನ್ ಆಫ್ ಐ ಅಂತ ಬರುತ್ತೆ, ಅಲ್ಲಿ ನಾವು ಅದ್ರ ಬಗ್ಗೆ ಡೀಟೇಲ್ಸ್ ಆಗಿ ತಿಳ್ಕೊಳ್ಳೋಣ. ಇಲ್ಲಿ ನಾನು ಐ ಪಾರ್ಟ್ ಹೇಳ್ಬೇಕಾದ್ರೆ ಉಳಿದಿದ್ದೊಂದೇ ಒಂದು ಸೀಲಿಯರಿ ಮಸಲ್. ಸೊ ಸೀಲಿಯರಿ ಮಸಲ್ಸ್ ಆರ್ ದ ಮಸಲ್ ವಿಚ್ ಹೆಲ್ಪ್ಸ್ ಇನ್ ಕಾಂಟ್ರಾಕ್ಟ್ ಅಂಡ್ ರಿಲ್ಯಾಕ್ಸ್ ಆಫ್ ಲೆನ್ಸ್. ಲೆನ್ಸು ಕಾಂಟ್ರಾಕ್ಟ್ ಆಗಬೇಕು ಅಂದ್ರೆ ಲೆನ್ಸು ತಿಕ್ ಆಗಬೇಕು, ಲೆನ್ಸು ರಿಲ್ಯಾಕ್ಸ್ ಆಗಬೇಕು ಅಂದ್ರೆ ಲೆನ್ಸು ತಿನ್ನಾಗಬೇಕು. ಲೆನ್ಸು ತಿಕ್ ಆಗೋದಿಕ್ಕೆ, ಲೆನ್ಸು ತಿನ್ನಾಗೋದಿಕ್ಕೆ, ಲೆನ್ಸು ತನ್ನ ಫೋಕಲ್ ಲೆಂತ್ ನ ಚೇಂಜ್ ಮಾಡ್ಕೊಳೋದಿಕ್ಕೆ ಕಾರಣ ಯಾರೋ? ciliary muscle. So ciliary muscles are the muscle which helps in changing the focal length of the lens, or which helps in changing the shape of the lens. ಲೆನ್ಸಿನ ಶೇಪ್ ಅಂತ ಹೇಳ್ಬೋದು, ಇಲ್ಲ ಲೆನ್ಸಿನ ಫೋಕಲ್ ಲೆಂತ್ ಅಂತ ಹೇಳ್ಬೋದು. ಲೆನ್ಸಿನ ಶೇಪ್ನಾಗ್ಲಿ ಲೆನ್ಸಿನ ಫೋಕಲ್ ಲೆಂತ್ ಆಗಲಿ ಚೇಂಜ್ ಮಾಡೋದಕ್ಕೆ ಇರೋ ಎಬಿಲಿಟಿ ಯಾರಿಗಪ್ಪ ಅಂದ್ರೆ ದಟ್ ಈಸ್ ಸೀಲಿಯರಿ ಮಸಲ್ಸ್. ಇಟ್ ಹೆಲ್ಪ್ಸ್ ಟು ಕಾಂಟ್ರಾಕ್ಟ್ ಅಂಡ್ ರಿಲ್ಯಾಕ್ಸ್ ದಿ ಲೆನ್ಸ್. ಲೆನ್ಸು ಕಾಂಟ್ರಾಕ್ಟ್ ಆಗಬೇಕು, ಲೆನ್ಸು ರಿಲ್ಯಾಕ್ಸ್ ಆಗಬೇಕು. ಆ ಲೆನ್ಸು ಕಾಂಟ್ರಾಕ್ಟ್ ಮತ್ತು ರಿಲ್ಯಾಕ್ಸ್ ಆಗಕ್ಕೆ ಕಾರಣ ಯಾರಪ್ಪ ಅಂದ್ರೆ those muscles are called ciliary muscles. So these are the part of the eye that you have to keep it in mind. So ಇದನ್ನ ಎಕ್ಸಾಮ್ ನಲ್ಲಿ
MCQಗೆ ಕೇಳಬಹುದು, ಇಲ್ಲ 1 ಮಾರ್ಕ್ಸಿಗೆ ಕೇಳಬಹುದು, ಇಲ್ಲ 2 ಮಾರ್ಕ್ಸ್ಗೂ ಕೇಳಬಹುದು. ಸೊ ರೈಟ್ ದ ಫಂಕ್ಷನ್ ಆಫ್ ಸ್ಕ್ಲೀರಾ, ರೈಟ್ ದ ಫಂಕ್ಷನ್ ಆಫ್ ವಿಟ್ರಿಯಸ್ ಹ್ಯೂಮರ್, write the function of aqueous humor, write the function of cornea, pupil, iris, ಏನ್ ಬೇಕಾದ್ರೂ ಕೇಳ್ಬೋದು. ಸೊ ಇದನ್ನ ಚೆನ್ನಾಗಿ ನೀವು ಐನ ಪಾರ್ಟ್ಸ್ ನ ನೀವು ಚೆನ್ನಾಗಿ ಜ್ಞಾಪಕ ಇಟ್ಕೋಬೇಕು. ಸೊ ದೀಸ್ ಆರ್ ದ ಥಿಂಗ್ಸ್ ದಟ್ ವಿ ಹ್ಯಾವ್ ಸ್ಟಡಿಡ್ ಇನ್ ದಿಸ್ ವಿಡಿಯೋ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್. Please subscribe my channel and follow my channel. Thank you very much.